ಹಾಯ್ ಗಾಯ್ಸ್, ನಾನಿವತ್ತು ಹೊಸದೊಂದು ಕ್ರಾಫ್ಟನ್ನು ಮಾಡಲಿಕ್ಕೆ ಹೊರಟಿದ್ದೀನಿ. ಅದುವೇ ಪೇಪರ್ ಕ್ರಾಫ್ಟ್. ಅಂದರೆ ನಮಗೆ ತುಂಬ ಕ್ರಾಫ್ಟ್ಸ್ ಬರುತ್ತೆ. ಇದು ನಾನು ನ್ಯೂ ಆಗಿ ಕ್ರಿಯೇಟ್ ಮಾಡಿದ್ದು, ನಾನಾಗಿ ಕ್ರಿಯೇಟ್ ಮಾಡಿದ್ದು. ಹೌದು, ಮೊದಲು ಈ ವೈಟ್ ಶೀಟ್ ಮತ್ತು ಮತ್ತೊಂದು ನಾವೇನು ಮಾಡಿದ್ದೇವೆ ಅದು ಟೀಯಿಂದ ಮಾಡಿದ್ದು. ವೈಟ್ ಶೀಟನ್ನು ಟೀಗೆ ಹಾಕಿ ಡ್ರೈ ಮಾಡಲಿಕ್ಕಿಟ್ಟರೆ ಈ ಕಲರ್ ಬರುತ್ತೆ. ಸೊ ನಾನದು ವೆಡ್ಡಿಂಗ್ ಕಾರ್ಡಲ್ಲಿ ಮಾಡಿದ್ದು, ಒಂದು ವೆಡ್ಡಿಂಗ್ ಕಾರ್ಡ್ ಇತ್ತು ಅದರಲ್ಲಿ ಮಾಡಿದ್ದು. ಅದರ ಮೇಲೆ ವೈಟ್ ಶೀಟ್ ಅಂಟಿಸ್ತಿದ್ದೇನೆ. ಆ ನಂತರ ಎಲ್ಲ ನೋಟ್ಬುಕ್ಕಲ್ಲಿ ಲಾಸ್ಟಲ್ಲಿ ಒಂದು ಪೇಜ್ ಬರುತ್ತೆ, ಕ್ರಾಫ್ಟ್ ಪೇಜ್ ಥರ. ಅದರಲ್ಲಿ ಈ ಶೀಟ್ಸ್ ಎಲ್ಲ ಇತ್ತು. ಅದನ್ನು ಸಹ ನಾನು ಬ್ಲ್ಯಾಕ್ ಟೀಗೆ ಡಿಪ್ ಮಾಡಿ ಡ್ರೈ ಮಾಡಿ ಇಟ್ಟಿದ್ದೆ. ಸೊ ಅದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ತೆಗೆದಿಟ್ಟಿದ್ದೆ. ಇದು ಮೇಯ್ನ್ ಸ್ಪೇಸ್ ಅಂತ ಮೇಲೆ ಯಾವುದರಲ್ಲಿ ನಮ್ಮ ನೋಟ್ಬುಕ್ಕಲ್ಲಿ ಬರೆದಿರ್ತದೆ, ಲಾಸ್ಟ್ ಪೇಜಲ್ಲಿ ಇರ್ತದೆ. ಅದನ್ನು ಏನು ಮಾಡಿದ್ದೆ ನಾನು ಈಗ ಮೊದಲು ಫಸ್ಟ್ ಸೈಡ್ ಒಂದು ಥಾಟ್ ಇತ್ತು, ಆ ಥಾಟನ್ನು ಸೈಡಲ್ಲಿ ಅಪ್ ಸೈಡಲ್ಲಿ ಅಂಟಿಸಿದೆ. ಸೊ ನಾವು ಸೈಡಿಗೆ ಅಂಟಿಸುವಾಗ ಅದನ್ನು ಕಟ್ ಮಾಡಬೇಕು ಸ್ವಲ್ಪ, ಅಂದರೆ ಸೈಜ್ ಸಿಗಲಿಕ್ಕೋಸ್ಕರ ಕಟ್ ಮಾಡಿ ಈಗ ಹಾಕ್ತಿದ್ದೇನೆ ನೋಡಿ. ಇದು ಅಂಟಿಸಿದ ತಕ್ಷಣವೇ ಎಷ್ಟು ಕ್ಯೂಟಾಗಿ ಕಾಣ್ತಿದೆ. ಇಷ್ಟೇ ಹಾಕಿದರೆ ಸಾಕಾಗ್ತಿತ್ತು. ಆ್ಯಂಡ್ ಮೋರ್ ಓವರ್ ಏನಂದರೆ ಇದನ್ನು ನಾವು ಎಲ್ಲಿ ಬೇಕಾದರೂ ಅಂಟಿಸ್ಬೋದು ನೋಡಿ. ಈಗ ನಾವು ಡೈರಿ ಬುಕ್ ಅಂತ ಫುಲ್ ಡೇ ಡೈರಿ ಅಂತ ಮಾಡಿರ್ತೀವಿ. ಆ ಡೈರಿಯಲ್ಲಿ ಕೂಡ ನಾವು ಇದನ್ನೇನು ಮಾಡ್ಬೋದು, ಕ್ರಿಯೇಟಿವಿಟಿಯಾಗಿ ನಮ್ಮ ಯೋಚನೆಗಳನ್ನು, ನಮ್ಮ ಥಾಟ್ಗಳನ್ನ ಹೀಗೆ ಬರೆದು ಅಂಟಿಸ್ಬೋದು. ಆ್ಯಂಡ್ ಮೇಯ್ನ್ ಥಿಂಗ್ ಇದರಲ್ಲಿ ಏನಂದರೆ ಬ್ಲ್ಯಾಕ್ ಟೀಯಲ್ಲಿ ಮಾಡಿರುವ ಶೀಟ್ಸ್ ಇದು ಹೈಲೈಟಾಗಿ ಕಾಣ್ತದೆ ಇದರಲ್ಲಿ. ಆ್ಯಂಡ್ ಇದನ್ನು ಫ್ರೇಮ್ ಆಗಿ ವಾಲಲ್ಲಿ ಕೂಡ ಅಂಟಿಸ್ಬೋದು, ವಾಲ್ಸಲ್ಲಿ. ಆ್ಯಂಡ್ ಎಲ್ಲಿ ಬೇಕೋ ಅಲ್ಲಿ ಇಡ್ಬೋದು, ನಿಮಗೆ ಇಷ್ಟ. ಅದು ನೋಡಲಿಕ್ಕೂ ಕೂಡ ಕ್ಯೂಟ್ ಆಗಿರುತ್ತೆ. ಆ್ಯಂಡ್ ವಾವ್, ಇಟ್ಸ್ ಲುಕ್ ಲೈಕ್ ಅ ವಾವ್. ಫೈನಲ್ ಲುಕ್ ನೀವು ನೋಡಿದರೆ ಮಾತ್ರ ವಾವ್. ಆ್ಯಂಡ್ ಈ ಶೀಟ್ ನನಗೆ ತುಂಬ ಇಷ್ಟ ಆಯಿತು ನೋಡಿ. ಇದರಲ್ಲಿ ಒಂದು ಮದರ್ ಏನು ಮಾಡ್ತಿದ್ದಾರೆ ಅಂದರೆ ಫಿಶಿಂಗ್ ಮಾಡಲಿಕ್ಕೆ ಹೋಗ್ತಿದ್ದಾರೆ. ಅದರಿಂದ ಒಂದು ಮಗು ನಿಂತ್ಕೊಂಡಿದೆ. ಈ ಡ್ರಾಯಿಂಗ್ ಅಂತೂ ವಾವ್, ಹೇಳೋದೇ ಬೇಡ. ಆ್ಯಂಡ್ ಇದರಲ್ಲಿ ನೀವು ಮೇಯ್ನಾಗಿ ಏನು ತಿಳ್ಕೊಬೇಕಂದ್ರೆ ಎಲ್ಲೆಲ್ಲಿ ಯಾವ ಶೀಟ್ಸ್ ಅಂಟಿಸಬೇಕು, ಹೇಗೆ ಮಾಡಬೇಕು ಅಂತ. ಆ್ಯಂಡ್